ರಾಸಾಯನಿಕ ರಹಿತ ದೇಶ ಅಂತ ಮಾಡಿ ಮಣ್ಣು ಉಳಿಸಿ ಗಿಡ ಬೆಳೆಸಿ. ವೆಲ್ಕಮ್ ಟು ಅವರ್ ಚಾನೆಲ್. ನಮಸ್ಕಾರ ವೀಕ್ಷಕರೇ. ನಾನು ಮೂಲತಃ ಉಡುಪಿ ಜಿಲ್ಲೆ ಅವಂಜೆ ಗ್ರಾಮದಿಂದ ಬಂದವರು. ನಾನು ಧಾರವಾಡಕ್ಕೆ ಹೋಗಿ BSc AG MSc AG PhD ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿಕೊಂಡು ಆಮೇಲೆ ಕನ್ಸಾಲ್ಟೇಟ್ ಕಾಫಿಯಲ್ಲಿ ಮ್ಯಾನೇಜರ್ ಪೋಸ್ಟಿಗೆ ಸೆಲೆಕ್ಟ್ ಆದಮೇಲೆ ಅಲ್ಲಿ ಕನ್ಸಾಲ್ಟೇಟ್ ಕಾಫಿ ಎಸ್ಟೇಟ್ ಬಂದು ಸೇರಿಕೊಂಡೆ. ಅಲ್ಲಿ 25 ವರ್ಷ ಸರ್ವಿಸ್ ಮಾಡಬೇಕು ಅಂತ ಇತ್ತು. ರಿಟೈರ್ಮೆಂಟ್ ಏಜ್ 58 ಇಯರ್ಸ್ ಅಥವಾ 25 ಇಯರ್ಸ್ ಆಫ್ ಸರ್ವಿಸ್ ಯಾವುದು ಅಲ್ಲಿ ಆಗುತ್ತಾ ಅದು ಮಾಡೋಣ ಅಂತ. ಸೊ ಹಾಗೆ ಮಾಡ್ಕೊಂಡಿದ್ದಾಗ ಒಂದು 4-5 ವರ್ಷ ನಡೀತಾ ಇರುವಾಗ ನಾನು ಸ್ವಲ್ಪ ಲೀನ್ ಬ್ಯಾಕಿಗೆ ಬರೀ ಕಂಪನಿ ಇದು ಮಾತ್ರ ಬೇಡ, ನಮಗೂ ಏನಾದರೂ ಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ಮನೆಯಲ್ಲಿ ನನಗೆ ಕೊಟ್ಟಂತ ಒಂದು 3-4 ಬಿಲ್ಡಿಂಗ್ಗಳನ್ನು ಸೇಲ್ ಮಾಡಿಕೊಂಡು ಅದರಲ್ಲಿ ಬಂದಂಥ ಹಣದಿಂದ ಒಂದು ತೋಟ ತಗೊಂಡೆ. ಸಿದ್ದಾಪುರ ಹತ್ರ, ಕೊಡಗು ಸಿದ್ದಾಪುರದ ಹತ್ರ ಒಂದು ತೋಟ ತಗೊಂಡೆ. ತೋಟ ಒಂದು 52 ಎಕರೆ ತೋಟ ಇತ್ತು. ಅದು ಸ್ವಲ್ಪ ಹಾಳು ಬಿದ್ದಿದ್ದ ತೋಟ. ಅದು ಕಂಪನಿಯಲ್ಲಿ ನಾವು ಯಾವ ರೀತಿ ಗೊಬ್ಬರ ಹಾಕ್ತೀವಿ, ಕಾಫಿ ಬೋರ್ಡ್ ಯಾವ ರೀತಿ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಆ ತೋಟವನ್ನು ನನ್ನ ತಾಯಿ ಮತ್ತು ನನ್ನ ಮಿಸಸ್ನ ಸಹಾಯದಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾಡ್ತಾ ಇರುವಾಗ ಆ ತೋಟ ಮೊದಲು ನಾವು ತಗೊಂಡಾಗ 52 ಎಕರೆಯಲ್ಲಿ ಬರೀ 2.5 ಟನ್ ಕಾಫಿ ಬೆಳೀತಾ ಇತ್ತು. ಅಂದರೆ ಅದು ನೆಗ್ಲೆಕ್ಟ್ ಆಗಿತ್ತು. ಅವರಿಗೆ ಬರೀ ಅದರಲ್ಲಿ ಬಂದದ್ದೇ ಸಾಕಾಗ್ತಿತ್ತು ಅಂತ ಹೇಳುವಂಥ ರೀತಿಯಲ್ಲಿತ್ತು. ಮತ್ತೆ ಅಷ್ಟೇ ದುಡ್ಡು ಸೇಲ್ ಮಾಡಿದ್ರೆ ಸಿಗ್ತದೆ ಅಂತ ಹೇಳುವಂಥ ವಿಚಾರದಲ್ಲಿ ಅವರು ಅದನ್ನು ನಮಗೆ ಸೇಲ್ ಮಾಡಿದರು. ನಾವು ಸೇಲ್ ಮಾಡಿ ತಗೊಂಡಾದ್ಮೇಲೆ ಕಂಪನಿ ಲೆಕ್ಕದಲ್ಲಿ ಗೊಬ್ಬರ ಹಾಕ್ತಾ ಬಂದೆ. ಕಾಫಿ ಬೋರ್ಡ್ ರೆಕಮೆಂಡೇಶನು 120 ನೈಟ್ರೋಜನು, 80 ಫಾಸ್ಫರಸ್ಸು, 120 ಪೊಟ್ಯಾಶ್ ಅಂತ ಹೇಳುವಂಥ ಲೆಕ್ಕದಲ್ಲಿ ಮಾಡ್ಕೊಂಡು ಬಂದೆ. ಹಾಗೆ ಅದು ಮೊದಲು ಭಾಳ ದಿವಸದಿಂದ ಏನೂ ಅದಕ್ಕೆ ಗೊಬ್ಬರನೂ ಏನೂ ಹಾಕಲಿಲ್ಲ. ಕರ್ಗು ಎಲ್ಲ ಬಿದ್ದು ಹಾಗೆ ಇದ್ದಿದ್ದರಿಂದ ಒಳ್ಳೆಯ ರಿಸಲ್ಟ್ ಕೊಡ್ತು. ಅಂದರೆ ನಮಗೆ ಒಂದು ವರ್ಷದಲ್ಲಿ ಈ 2.5 ಟನ್ನಿನ ಬದಲಿಗೆ 5 ಟನ್ ಬಂತು. ಅದನ್ನು ಕಂಟಿನ್ಯೂ ಮಾಡಿದಾಗ 20 ಟನ್ ಬಂತು. ಇನ್ನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ 30 ಟನ್ ಬಂತು. ಅದನ್ನು ಇನ್ನೂ ಕಂಟಿನ್ಯೂ ಮಾಡಿ ಡಬಲ್ ಮಾಡಿದೆ. ಆಗ ಇದು ಜಾಸ್ತಿ ಬರ್ತದಲ್ಲ, ಜಾಸ್ತಿ ಗೊಬ್ಬರ ಈ ಇಳುವರಿ ಬರ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ಕಾಫಿ ಬೋರ್ಡ್ ಹೇಳಿದಂಥ 120 ಬದಲಿಗೆ 240, 160, 240 NPK ಹಾಕಿಬಿಟ್ಟು ಮಾಡಿದೆ. ಹಾಗೆ 60 ಟನ್ವರೆಗೆ ಬಂತು. ಭಾಳ ಖುಷಿ ಆಗ್ಬಿಡ್ತು. ಇನ್ನೂ ಒಂದು ಅದೇ ರೀತಿ ಅಂತ ಕಂಟಿನ್ಯೂ ಮಾಡೋಣ, ಒಳ್ಳೆ ಇದು ಕಾಫಿ ಸಿಗ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಇನ್ನೊಂದು ವರ್ಷ ಅದೇ ರೀತಿ ಮಾಡಿದೆ. ಆದರೆ 60 ಟನ್ ಬಂದದ್ದು ನೆಕ್ಸ್ಟ್ ಇಯರ್ಗೆ ಅದರಲ್ಲಿ ಮಣ್ಣಿನಲ್ಲಿರುವಂಥ ಫಲವತ್ತತೆ ಕಡಿಮೆ ಆಯಿತು ಅಂತ ಕಾಣುತ್ತೆ. ಅದು 30 ಟನ್ನಿಗೆ ಬಂತು. 30 ಟನ್ ಬಂದರೂ ನಾನು ಇನ್ನೂ ಒಂದು ವರ್ಷ ಅದೇ ರೀತಿ ಮಾಡೋಣ ಅಂತ ಮಾಡಿದರೆ ಅದು 16 ಟನ್ನಿಗೆ ಬಂತು. ಆಗ ನನ್ನ ಮಿಸ್ಸಸ್ ಹೇಳಿದರು, ಬೇಡ, ನೀವು ಕಂಪನಿಯಲ್ಲಿ ಸಿಕ್ಕುವಂಥ ಸಂಬಳದಲ್ಲಿ ಅದನ್ನು ಉಳಿಸಿಕೊಳ್ಳೋಣ, ನೀವು ಗೊಬ್ಬರ ಹಾಕೋದು ಬೇಡ, ನೋಡೋಣ ಎಷ್ಟು ಬರ್ತದೆ ಅಂತ ಹೇಳ್ಕೊಂಡು ಅಂತ. ಹಾಗೆ 1-2 ವರ್ಷ ಗೊಬ್ಬರನೇ ಹಾಕಲಿಲ್ಲ. ಸೊ ಏನು ಮಾಡೋಣ ಅಂತ ಅದೇ ರೀತಿ ಇಳುವರಿ 16 ಟನ್ನಿಗೇನೆ ನಿಂತ್ಕೊಂಡು ಬಿಡ್ತು. ಇನ್ನೂ ಒಂದು ಸ್ವಲ್ಪ ನೋಡುವಾಗ ಪುನಃ ಒಂದು 10 ಟನ್ನಿಗೆ ಬಂತು. ಆಗ ಇನ್ನು ಮಣ್ಣಿನ ಫಲವತ್ತತೆ, ನಾನು PhD ಮಾಡಿದ್ದು ಮೈಕ್ರೋಬಯಾಲಜಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದೆ, ದನ ಸಾಕ್ತಾ ಇದ್ವಿ ತೋಟದಲ್ಲಿ ಒಂದು 40 ಜನ ಇತ್ತು. ಅದ್ರ ಸಗಣಿ ಹಾಗೇನೆ ಇತ್ತು. ಅದು ಹಾಕಕ್ಕೆ ಜಾಗನೂ ಇರಲಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹಾಕ್ಲಿಕ್ಕೆ ಶುರು ಮಾಡಿದೆ. ತೋಟಕ್ಕೆ ಹಾಕಿದಾಗ 1-2 ವರ್ಷದಲ್ಲಿ ಪುನಃ ನನ್ನ ಇಳುವರಿ ಜಾಸ್ತಿ ಆಯಿತು. ಅಂದರೆ 30-35 ಟನ್ನಿಗೆ ಬರಲಿಕ್ಕೆ ಶುರುವಾಯಿತು. ಹಾಗಾದರೆ ಗೊಬ್ಬರ ಹಾಕಿದ್ರೂ ಬರ್ತದೆ ಅಂತ ಹೇಳುವಂಥ ವಿಚಾರದಲ್ಲಿ ಮಾತಾಡ್ತಾ ಇರುವಾಗ ನನಗೆ ಒಂದು ಕಂಪನಿಯವರು ನನಗೆ ಒಂದು ಆರ್ಗ್ಯಾನಿಕ್ ಸೆಮಿನಾರಿಗೆ ಡೆಲ್ಲಿಗೆ ಕಳಿಸಿದ್ರು. ಡೆಲ್ಲಿಗೆ ಹೋದಾಗ 4 ದಿವಸ ಸೆಮಿನಾರು. ಅಲ್ಲಿ ಏನಾಯಿತು ಅಂತ ಹೇಳಿದರೆ ನನ್ನ ಲಕ್ ಅಲ್ಲಿಗೆ ಟರ್ನ್ ಆಯಿತು. ಯಾಕೆ ಅಂತ ಹೇಳಿದರೆ ನನಗೆ ರೂಮ್ ಕೊಡುವಾಗ ಅಲ್ಲಿ ಇಬ್ಬರಿಗೆ ಒಂದು ರೂಮ್ ಕೊಡ್ತಾ ಇದ್ರು. ನನ್ನ ಜೊತೆಯಲ್ಲಿ ಒಬ್ಬ ಜರ್ಮನ್ ಸೈಂಟಿಸ್ಟನ್ನು ಹಾಕಿ ರೂಮ್ ಕೊಟ್ಟಿದ್ದು.
ಸೊ ಜರ್ಮನ್ ಸೈಂಟಿಸ್ಟ್ ಅಂದ್ಕೊಳ್ಳಿ ನನಗೆ ಬಹಳ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಜರ್ಮನ್ ಸೈಂಟಿಸ್ಟು, ಆಮೇಲೆ ಅಮೇರಿಕನ್ನು, ಜಪಾನ್ ಸೈಂಟಿಸ್ಟ್ ಎಲ್ಲ ಬಹಳ ಮುಂದುವರೆದವರು. ಅದರಿಂದ ಈ ಆರ್ಗ್ಯಾನಿಕ್ ಸೆಮಿನಾರಿಗೆಲ್ಲ ಬಂದಿದ್ದಾರೆ, ಅವರೆಲ್ಲ ಪೇಪರ್ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ 4 ಗಂಟೆ ಹೊತ್ತಿಗೆ ರೂಮಿಗೆ ಹೋದಾಗ ನಮ್ಮ ಜರ್ಮನ್ ಸೈಂಟಿಸ್ಟ್ ಜೊತೆಯಲ್ಲಿ ನಾನು ಮಾತಾಡಿದೆ, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದೆ. ನಾನು 4 ಗಂಟೆಗೆ ಶುರು ಮಾಡಿ 7 ಗಂಟೆವರೆಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅವನು ಏನು ಮಾತಾಡೇ ಇಲ್ಲ. 7 ಗಂಟೆ ಹೊತ್ತಿಗೆ ನನ್ನನ್ನು ನೋಡಿಬಿಟ್ಟು ನಗಾಡಕ್ಕೆ ಶುರು ಮಾಡಿದ. ನಾನು ಹೇಳಿದರೆ, ನನ್ಗೆ ಯಾಕೆ ನೀವು ನೆಗಾಡ್ತೀರಾ, ನಾನೇನು ಹುಚ್ಚಿನ ಈ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ನೀವು ಈ ರೀತಿ ಹೇಳ್ತೀರ ಅಂತ. ಅಷ್ಟೊತ್ತಿಗೆ ಅವನು ಏನು ಹೇಳಿದ ಅಂದರೆ, ಆಲ್ ವಿ ಆರ್ ಲರ್ನ್ ಫ್ರಮ್ ಇಂಡಿಯನ್ಸ್ ಅಂತ ಹೇಳಿ. ನನಗೆ ಶಾಕ್ ಆಗ್ಬಿಡ್ತು. ಅರೆ, ನಾವು ಮುಂದುವರ್ಸಿಲ್ಲ, ನೀವು ಇಷ್ಟು ಮುಂದೆ ಬಂದಿದ್ದೀರಲ್ವಾ, ಹೇಗೆ, ಏನು, ಯಾಕೆ ಅಂತ ಹೇಳಿದ್ರೆ ಅವನೇ ಹಾಗೆ ರೆಫರ್ ಮಾಡಿದ. ನಿಮ್ಮ ಋಗ್ವೇದದಲ್ಲಿ 18 ಋಷಿಗಳು 18 ರೀತಿಯ ಕೃಷಿಯನ್ನು ಬರೆದಿದ್ದಾರೆ, ಯಾವ ರೀತಿ ಆಗ್ತದೆ ಅಂತ ಹೇಳುವಂಥದ್ದನ್ನು. ಮತ್ತು ಜರ್ಮನ್ ಲ್ಯಾಂಗ್ವೇಜು ಮತ್ತು ಸಂಸ್ಕೃತ ಭಾಳ ಹತ್ತಿರದ ಲ್ಯಾಂಗ್ವೇಜಸ್ ಆದ್ದರಿಂದ ನಮಗೆ ಅರ್ಥ ಮಾಡಲಿಕ್ಕೆ ಸುಲಭ ಆಯಿತು. ಯಾಕೆಂದರೆ ಸಂಸ್ಕೃತದ ಒಂದು ಶಬ್ದಕ್ಕೆ 8ರಿಂದ 16 ಅರ್ಥಗಳಿದ್ದಾವೆ. ಅದಕ್ಕೆ ಕೃಷಿಗೆ ಯಾವುದು ಅರ್ಥ ಬರ್ತದೆ ಅಂತ ನೋಡಿಕೊಂಡು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀವಿ ಜರ್ಮನ್ ಲ್ಯಾಂಗ್ವೇಜಿಗೆ, ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿಕೊಂಡಿದ್ದೀವಿ ಅಂತ. ಹಾಗಾದರೆ ಒಂದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ಬುಕ್ ನನಗೆ ಕೊಡ್ತೀರಾ ಅಂತ ಕೇಳಿದೆ. ನನಗೆ ಕೊಡೋದಿಲ್ಲ ಅಂತ ಹೇಳಿದ. ಅಲ್ಲ, ಒಂದು ಅಟ್ಲೀಸ್ಟ್ ಬುಕ್ ಕೊಡಬೇಡಿ, ನಿಮ್ಮ ಬುಕ್ಕನ್ನು ಜಿರಾಕ್ಸ್ ಮಾಡ್ಕೊಂಡು ತಗೊಳ್ತೀನಿ, ಅದು ಕೊಡೋದಿಲ್ಲ ಅಂತ ಹೇಳಿದ. ಅರೆ, ಯಾಕೆ ಈಗ ಮಾಡ್ತಿದ್ದ ಅಂತ ಹೇಳಿದರೆ, ನಿಮ್ಮ ಅಷ್ಟು ದೊಡ್ಡ ಸಂಸ್ಕೃತ ಪಂಡಿತರು ಅದರ ಸೀಕ್ರೆಟ್ ಅನ್ನು ನಿಮಗೆ ಬಿಟ್ಟು ಕೊಡ್ದಿದ್ದಾಗ ನಾವು ಯಾಕೆ ನಿಮ್ಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಇದನ್ನು ಅವನು ಹೇಳಿದ. ಅದು ಸರಿ ಆಯ್ತು ಅಂತ. ಹಾಗಾದ್ರೆ ಅಟ್ಲೀಸ್ಟ್ ಓದ್ಲಿಕ್ಕಾದ್ರೂ ಕೊಡ್ತೀರಾ ಅಂತ ಕೇಳಿದ್ರು. ಓದ್ಲಿಕ್ಕೆ ಕೊಡ್ಬೋದು, ಆದ್ರೆ ನೀನು ರೂಮಿನಿಂದ ಹೊರಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ, ರೂಮಿನ ಒಳಗೇನೆ ಇದ್ದು ಬಿಟ್ಟು ನೀನು ಅದನ್ನು ಓದಿಕೊಡು ನನಗೆ ಅಂತ ಹೇಳಿದ್ರು. ಆಯ್ತಪ್ಪ, ರೂಮಿನಿಂದ ಹೊರಗೆ ತಗೊಂಡೋಗೋದಿಲ್ಲ, ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ, ಆ ದಿವಸದಿಂದ, ಯಾಕಂದ್ರೆ ಸೆಮಿನಾರ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರು ಇನ್ಫಾರ್ಮೇಶನ್ ಕೊಡ್ತಾರ, ಲೆಕ್ಚರ್ ಮಾಡ್ತಾರ, ಅವರು ಏನಲ್ಲಿ ಯಾವ ರೀತಿ ಮಾತಾಡ್ತೇವೆ ಏನು ಎಂಥದ್ದು ಹೇಳುವಂಥ ಒಂದು ಲೀಫ್ಲೆಟ್ ಕೊಡ್ತಾರೆ ನಮಗೆ. ಈ ರೀತಿ ಮಾಡಿ, ಈ ರೀತಿ ಮಾತಾಡ್ತೇವೆ, ಈ ವಿಷಯದಲ್ಲಿ ಮಾತಾಡ್ತೇವೆ ಅಂತ ಹೇಳುವಂಥದ್ದು. ಸೊ ಅದೇ ಇದು ಸಾಕು ನನಗೆ ಕಂಪನಿಗೆ ರಿಪೋರ್ಟ್ ಕೊಡಲಿಕ್ಕೆ, ಅದರ ಮೇಲೆ ನಾನು ರಿಪೋರ್ಟ್ ಕೊಡ್ಬೋದು ಅಂತ ಹೇಳಿಬಿಟ್ಟು ರಾತ್ರಿ ಇಡೀ ನಿದ್ದೆ ಮಾಡದೆ ಆ ಬುಕ್ಕನ್ನು ಒಂದು 25 ಸಲ ಓದಿ ನನಗೆ ಆಶ್ಚರ್ಯಗಳೇ ಆಯಿತು. ಒಂದರ ಮೇಲೆ ಒಂದು ಆರ್ಗ್ಯಾನಿಕ್ನಲ್ಲಿ ಏನು ಮಾಡಬಹುದು ಅಂತ ಹೇಳುವಂಥ ವಿಚಾರಗಳು ಅದರಲ್ಲಿ ಬಂದಿದ್ದರಿಂದ ನಾನು ಅದನ್ನೇ ಬೈ ಹಾರ್ಟ್ ಮಾಡ್ಕೊಂಡು ಬಂದು ಇನ್ನು ಕಂಪನಿಯಲ್ಲಿ ನಾವು ಯಾಕಂತ ಹೇಳಿದ್ರೆ, ಕಂಪನಿಯಲ್ಲಿ ಮ್ಯಾನೇಜರ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ವಿ ಆರ್ ಗ್ಲೋರಿಫೈಡ್ ಪೋಸ್ಟ್ ಮಾಸ್ಟರ್ಸ್. ಏನು ಮೇಲಿನವ್ರು ಹೇಳ್ತಾರ, MD ಸೆಕ್ರೆಟರಿ ಏನು ನಮಗೆ ಬರೀತಾರ, ಅದನ್ನೇ ನಾವು ತೋಟದಲ್ಲಿ ಮಾಡುವಂಥದ್ದು. ಅಥವಾ ಸೈಂಟಿಸ್ಟ್ಗಳು ಬಂದ್ಬಿಟ್ಟು ನಮ್ಗೆ ಏನು ಅಡ್ವೈಸ್ ಮಾಡ್ತಾರೆ ಅದನ್ನೇನು ಮಾಡುವಂಥದ್ದು. ಅವ್ರು ಯಾರು ಆರ್ಗ್ಯಾನಿಕ್ ವಿಚಾರ ಮಾತಾಡೋದು ಎಲ್ಲರೂ ಕೆಮಿಕಲ್ ಅಂತ ಹೇಳುವಂಥ. ಸೊ ನಾನು ಯಾಕೆ ನನ್ನ ತೋಟದಲ್ಲಿ ಈ ಪ್ರಯೋಗಗಳನ್ನು ಮಾಡಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಆಲೋಚನೆ ಮಾಡಿದೆ. ಹಾಗೆ ಯಾವುದರಲ್ಲಿ ಬೇಗ ನಮಗೆ ರಿಸಲ್ಟ್ ಬರ್ತದೆ, ಹೇಗೆ ಮಾಡ್ಬೋದು ಏನು ಅಂತ ಹೇಳುವಂಥ ವಿಚಾರದಲ್ಲಿ ನೋಡ್ತಾ ಇರುವಾಗ ನನಗೆ ಒಂದು ಬೇಗ ಕೃಷಿಯಲ್ಲಿ ರಿಸಲ್ಟ್ ಕೊಡುವಂಥ ಒಂದು ಬಾಳೆ ಕೃಷಿ, ಇನ್ನೊಂದು ನಮ್ಮ ತೋಟದಲ್ಲಿರುವಂಥ ಏಲಕ್ಕಿಗೆ 24 ತಿಂಗಳಲ್ಲಿ ನಮಗೆ ರಿಸಲ್ಟ್ ಬಂದ್ಬಿಡ್ತದೆ ಏಲಕ್ಕಿಯಲ್ಲಿ. ಸೊ ಏಲಕ್ಕಿಯಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಏಲಕ್ಕಿಯಲ್ಲಿ ಸಾವಯವ ಕೃಷಿಯಲ್ಲಿ ಯಾಕೆ ಬೆಳೆಸೋದು ಅಂತ ಹೇಳುವಂಥ ರೀತಿಯಲ್ಲಿ ಮತ್ತೇನು ಮಾಡಲಿಲ್ಲ. ಮೊದಲು ದನದ ಗೊಬ್ಬರವನ್ನು ಹಾಕಿಬಿಟ್ಟು ಗಿಡ ನಟ್ಟುಬಿಟ್ಟು ಅದರಲ್ಲಿ ಮಾಡಿದೆ. ನಮ್ಮ ಕಂಪನಿಯಲ್ಲಿ 600 ಎಕರೆ ಏಲಕ್ಕಿ ಬೆಳೆಸ್ತಾ ಇದ್ದು, ಅದರಲ್ಲಿ ಸರಾಸರಿ ಎವರೇಜ್ ಇಳುವರಿ ಸಿಗ್ತಾ ಇದ್ದಿದ್ದು 25 kg ಒಣಗಿದೆ ಏಲಕ್ಕಿ 1 ಎಕರೆಗೆ. ಸೊ ಹಾಗಾದ್ರೆ ನಾನು ಆಲೋಚನೆ ಮಾಡಿದೆ, ಸೊ ಹಾಕಿಬಿಟ್ರೆ 25 kg ಬಂದರೆ ಸಾಕಲ್ವಾ ಅಂತ ಹೇಳುವಂಥ ಉದ್ದೇಶದಿಂದ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಆಶ್ಚರ್ಯಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಮೊದಲನೇ ಬೆಳೆ ಅಂದ್ರೆ 24 ತಿಂಗಳು ಆದ ಮೇಲೆ ಕೊಯ್ದಂಥ ಒಂದು ಇಳುವರಿ ಅದು ನನಗೆ 350 kg ಒಣಗಿದೆ ಏಲಕ್ಕಿ ಕೊಡ್ತು. ಹಾಗಾದ್ರೆ ಸಾವಯವ ಕೃಷಿ ಏನು ಮಾಡಬಹುದು, ಏನು ಸಾಧ್ಯ ಇದೆ ಅಂತ ಹೇಳುವಂಥ ಒಂದು ಸೂಚನೆ ಕೊಟ್ಟಾಗಾಯ್ತು. ಸೊ ಅದರಿಂದ ನಾನು ಸಂಪೂರ್ಣ ನನ್ನ ತೋಟದಲ್ಲಿ ಸಾವಯವ ಕೃಷಿ ಒತ್ತು ಕೊಟ್ಟು ಬಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟೆ. ಅದೇ 2 ವರ್ಷಕ್ಕೆ ಪುನಃ ಸ್ವಲ್ಪ ಗೊಬ್ಬರ ಇನ್ನು ಚೆನ್ನಾಗಿ ಕರಗಿ ಇತ್ತು, ಹಳೆ ಗೊಬ್ಬರ ಆಗಿತ್ತು, ಅದನ್ನು ಹಾಕಿದಾಗ 750 kg ಒಣಗಿದೆ ಏಲಕ್ಕಿ ಬಂತು 1 ಎಕರೆಗೆ. ಇನ್ನು ಬಹಳ ಆಶ್ಚರ್ಯ ಆಯಿತು. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳನ್ನು ಓದಿದೆ. ಆಗ ನನಗೆ ಸಿಕ್ಕಿದ್ದು ಡಾಕ್ಟರ್ ಸ್ವಾಮಿನಾಥನ್ ಅವರ ಒಂದು
ಬುಕ್ಕು. ಅದರಲ್ಲಿ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ 1982ನೇ ಇಸ್ವಿಯಿಂದ. ಅದೇ ಅದು ಅಗ್ರಿಕಲ್ಚರ್ ಯೂನಿವರ್ಸಿಟೀಸಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೆಟ್ರ ಅಥವಾ ಕೆಮಿಕಲ್ ಫಾರ್ಮಿಂಗ್ ಬೆಟ್ರ ಅಂತ ಹೇಳುವಂತ ಒಂದು ಇದನ್ನು ಕೊಟ್ಟು ಬಿಟ್ಟು 10 ಯೂನಿವರ್ಸಿಟಿಗೆ ಕೊಟ್ಟು ಪ್ರಯೋಗ ಮಾಡಿ ಈ ರೀತಿ ಗೊಬ್ಬರ ಮಾಡಬೇಕು, ಈ ರೀತಿ ಬೆಳೆ ಬೆಳೆಸಬೇಕು ಅಂತ ಹೇಳಿ ಅದನ್ನು 10 ವರ್ಷ ಅದೇ ಯೂನಿವರ್ಸಿಟಿ ಅಂದ್ರೆ ಪ್ರತಿ 10 ಯೂನಿವರ್ಸಿಟಿಗಳಲ್ಲಿ ಅದೇ ರೀತಿ ಅದನ್ನು ಬೆಳೆಸಿ ನೋಡಿದ ರಿಸಲ್ಟ್ ನನಗೆ 95ರಲ್ಲಿ ನನಗೆ ಈ ಬುಕ್ ಸಿಕ್ತಿತ್ತು. 95ರಲ್ಲಿ ಬುಕ್ ಸಿಕ್ತು. ಆಗ ನಾವು ನೋಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಸಮ್ಮರಿ ಏನು ಅಂತ ಹೇಳಿದ್ರೆ, ₹1 ಸಾವಯವ ಕೃಷಿಯಲ್ಲಿ ಖರ್ಚು ಮಾಡಿದರೆ ಸಿಕ್ಕುವಂತದ್ದು ₹3.5ವರೆಗೆ ಇಳುವರಿ ಸಿಕ್ಕುತ್ತೆ. ಮತ್ತೆ ₹1 ಕೆಮಿಕಲ್ನಲ್ಲಿ ಸೆಟ್ ಮಾಡಿದ್ರೆ 3 ಸಿಕ್ಕಬಹುದು, ಆದ್ರೆ 3 ಕಂಟಿನ್ಯೂಸ್ ಆಗಿ ಬರುತ್ತಾ ಇರುವುದಿಲ್ಲ. ಆದ್ರೆ ಬೇಕಾದಂತ ಎಕ್ಸ್ಪೆರಿಮೆಂಟ್ಗಳಲ್ಲಿ ₹1 ಖರ್ಚು ಮಾಡಿದ್ರೆ ಸಾವಯವದಲ್ಲಿ ಯಾವ ರೀತಿಯ ಒಂದು ಲಾಸ್ಗಳು ಇಲ್ಲ. ಪ್ರತಿ ವರ್ಷ ಜಾಸ್ತಿ ಸಿಗ್ತದೆ. ಆದರೆ ರಾಸಾಯನಿಕದಲ್ಲಿ ಹಾಗಲ್ಲ. ₹1 ಸಿಕ್ಕದೇ ಇರುವಂತ ವರ್ಷಗಳು ಬಹಳ ಇದ್ದಾರೆ. ಅದು ಅವರಿಗೆ ರೆಫರ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ರೈತರ ಆತ್ಮಹತ್ಯೆಗಳು ಇದು ಕೆಮಿಕಲ್ ಹಾಕಿದ್ರಿಂದ ₹1 ಸಿಕ್ಕದೇ ಇದ್ದಾಗ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ. ಇಲ್ಲಿ ಸಾವಯವ ಕೃಷಿಯಲ್ಲಿ ಆತ್ಮಹತ್ಯೆ ವಿಷಯಗಳು ಬರುವುದೇ ಇಲ್ಲ ಅಂತ ಹೇಳುವಂತ ಒಂದು ಕೂಡ ಮನದೊರೆಗಾಯಿತು. ಮತ್ತೆ ಎಷ್ಟು ಸಾಧ್ಯವಷ್ಟು ತ್ಯಾಜ್ಯ ವಸ್ತುಗಳನ್ನು ನಾವು ಸಂಗ್ರಹಣೆ ಮಾಡಿ ಗೊಬ್ಬರ ಮಾಡಿದ್ರೆ ಅದು ಇನ್ನೂ ಉತ್ತಮ ಅಂತ ಹೇಳುವಂತ ಅದೊಂದು ಬಂತು. ಅಷ್ಟೇ ಹೊತ್ತಿಗೆ ಒಂದು ಜರ್ಮನ್ ಎಕ್ಸ್ಪೆರಿಮೆಂಟ್ ನೋಡಿದೆ. ಅದರಲ್ಲಿ ಕೂಡ ಅದೇ ರೀತಿ ಸಾವಯವ ಕೃಷಿಯಲ್ಲಿ ಬಹಳಷ್ಟು ಲಾಭಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಲ್ಲದೆ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂತಹದ್ದು. ಈ 2 ವಿಚಾರಗಳನ್ನು ನೋಡಿಕೊಂಡು ನಾನು ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಹೋದೆ. ಆಗ ನನಗೆ ಕಂಪ್ಲೀಟ್ ಅರಿವಾಯಿತು ಏನು ಅಂತ ಹೇಳಿದ್ರೆ, ಕೃಷಿಯಲ್ಲಿ ಸಾವಯವ ಕೃಷಿಗಿಂತ ಮೇಲಿನ ಕೃಷಿ ಇಲ್ಲ ಅಂತ ಹೇಳುವಂತಹದ್ದು. ಇದನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. ಆಮೇಲೆ ಅಷ್ಟರ ಹೊತ್ತಿಗೆ ನನಗೆ ಇನ್ನೊಂದು ಬುಕ್ ಓದ್ಲಿಕ್ಕೆ ಸಿಕ್ತು. ಅದು ಪೀಟರ್ ಬರ್ಡ್ ಅಂತ ಹೇಳುವಂಥವ್ನು. ಅವನು ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಸೀಕ್ರೆಟ್ಸ್ ಆಫ್ ಪ್ಲಾಂಟ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಬಹಳ ಚೆನ್ನಾಗಿತ್ತು, ನನಗೆ ಬಹಳ ಖುಷಿ ಆಯ್ತು. ಅದೊಂದು 2 ಸಲ ನೋಡಿದೆ. ಆ ಬುಕ್ನ ಮೊದಲನೇ ಬರೆದಿದ್ದಾನೆ, ಬಿಲೀವ್ ಇಟ್ ಆರ್ ನಾಟ್ ಅಂತ. ಅಂದ್ರೆ ನಂಬಿದ್ರೆ ನಂಬಿ, ಬಿಟ್ರೆ ಬಿಟ್ಬಿಡಿ ಅಂತ ನಿಮ್ಗೆ ಅಂತ. ಯಾಕೆಂದ್ರೆ ಅವನು ಅದರಲ್ಲಿ ಏನಂತ ಅದರ ಗಿಡಗಳ ಜೊತೆಯಲ್ಲಿ ಮಾತಾಡಿಕೊಂಡು ಯಾವ ರೀತಿ ಕೆಲಸ ಮಾಡ್ಕೊಳ್ಬಹುದು ಅಂತ ಹೇಳುವಂತಹದ್ದನ್ನು. ಅವನು ಆಕ್ಚುಲಿ ಬೇಸಿಕಲಿ ಒಬ್ಬ ಇಂಜಿನಿಯರ್. ಯಾವ್ದಂತ ಹೇಳಿದ್ರೆ, ನಮ್ಮ ಸ್ಕ್ಯಾನಿಂಗ್ ಮತ್ತೆ ಬೇರೆ ವಿಚಾರಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಒಂದು ಗ್ಯಾಜೆಟ್ ಅನ್ನು ನಮ್ಮ ದೇಹಕ್ಕೆ ಎಲ್ಲ ಸಿಗ್ತಾರಲ್ಲ, ಅಂತ ಗ್ಯಾಜೆಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಇಂಜಿನಿಯರ್. ಅವನು ಅದು ಬರೇ ಮನುಷ್ಯರಿಗೆ ಮಾತ್ರನ, ಪ್ರಾಣಿಗಳಿಗಾಗುತ್ತಾ ಗಿಡಗಳಿಗಾಗುತ್ತಾ ನೋಡೋಣ ಅಂತ ಹೇಳಿ ಆ ಪ್ರಯೋಗ ಮಾಡಿದ್ದ. ಈ ಗಿಡಗಳಿಗೆ ಮಾಡುವಂತ ಪ್ರಯೋಗದಲ್ಲಿ ಅವನು ಅದನ್ನು ಮಾಡಿದಾಗ ಒಂದು ಕುಂಡದಲ್ಲಿ ಒಂದು ಗಿಡವನ್ನು ಚೆನ್ನಾಗಿ ಬೆಳೆಸಿ ಬಹಳ ಪ್ರೀತಿಯಿಂದ 4-5 ತಿಂಗಳು ಮಾತಾಡಿ ಅದರ ಗಿಡದಲ್ಲಿ ಬಂದಂತ ಎಗ್ಗೆಯಿಂದ ಜಾಸ್ತಿ ದೂರದಲ್ಲಿ ಇರುವಂತ ಒಂದು ಎಲೆಯನ್ನು ಸುಡ್ಲಿಕ್ಕೆ ಹೋದ್ಮೇಲೆ ಇಡೀ ಗಿಡ ವೈಬ್ರೇಷನ್ ಶುರುವಾಯಿತು. ಅದಕ್ಕಾಗಿ ಅವನು ಬರ್ದಿರೋದು ಬಿಲೀವ್ ಇಟ್ ಆರ್ ನಾಟ್ ಅಂತ. ಆ ವೈಬ್ರೇಷನ್ ಗಿಡ ಮಾತಾಡೋದು ಅಂತ ಅವನಿಗೆ ಗೊತ್ತಾಯ್ತು. ಅಂದ್ರೆ ಅದರಲ್ಲಿ ಹಾಗಾದ್ರೆ ಗಿಡ ಮಾತಾಡಿದ ಗಿಡದ ಒಳಗೇನೆ ಇರ್ತದ ಅಥವಾ ಹೊರಗೆ ಗೊತ್ತಾಗುತ್ತಾ ಅಂತ ನೋಡುವಂತ ವಿಚಾರಕ್ಕೆ ಅವನೇನ್ ಮಾಡಿದ ಅಂದ್ರೆ, ಅವನ ಕಾರನ್ನು ಆ ವೈಬ್ರೇಷನ್ಗೆ ಸ್ಟಾರ್ಟ್ ಆಗೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ. ಮೆಕ್ಯಾನಿಕ್ಗಳನ್ನೆಲ್ಲ ಕರೆದು ಬಿಟ್ಟು ನೋಡಿ ಎಲ್ಲ ಪ್ರಯೋಗ ಮಾಡಿ ಸ್ಟಾರ್ಟ್ ಮಾಡಿ ಕಾರನ್ನು ಬಿಟ್ಟುಕೊಂಡು ಹೋದಾಗ ಕಾರು 3.5 ಕಿಲೋಮೀಟರ್ ಹೋದಾಗ ಕಾರು ನಿಂತು ಬಿಡ್ತು. ಆಗ ಏನಾಯ್ತು, ಅವನು ಮೆಕ್ಯಾನಿಸಮ್ ಏನಾದ್ರೂ ಮಿಸ್ಟೇಕ್ ಉಂಟಾ ಅಂತೇಳಿ ಪುನಃ ಬಂದ್ಬಿಟ್ಟು ಚೆಕ್ ಮಾಡುವಾಗ 3.5 ಕಿಲೋಮೀಟರ್ಗಿಂತ ಮುಂದೆ ಹೋದ್ರೆ ಕಾರ್ ಆಫ್ ಆಗುತ್ತೆ, ಹಿಂದೆ ಬಂದ್ರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವೈಬ್ರೇಷನ್ 3.5 ಕಿಲೋಮೀಟರ್ ವರೆಗೆ ಹೋಗುತ್ತೆ ಅಂತ. ಆಗ ನನಗೆ ಇನ್ನೊಂದು ಅನುಭವ ಆಗಿತ್ತು. ನಾನು ಒಂದು ದಿವಸ ಆನೆ ಕೆಡ್ಡ ಆನೆಯಲ್ಲಿ ಹಿಡಿದು ಬಿಟ್ಟು ಕೆಡ್ಡದಲ್ಲಿ ಹಾಕೊಳ್ತಾರಲ್ಲ, ಆಗ ಏನ್ ಮಾಡಿದೆ, ನಾವು ಹೋಗಿದ್ದೆ, ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದೆ ನೋಡಕ್ಕೆ, ಕೆಡ್ಡ ನೋಡೋಣ ತೋರ್ಸೋಣ ಅಂತ. ಆ ಸಮಯದಲ್ಲಿ ಅಲ್ಲಿ ವಾಚ್ಮ್ಯಾನ್ ಹೇಳಿದ್ರು, ಸರ್ ಹತ್ರ ಹೋಗ್ಬೇಡಿ, ಮತ್ತೆ ಇನ್ನೂ ಜಾಸ್ತಿ ಹೊತ್ತಾದ್ಮೇಲೆ ನೀವು ಬರಬೇಡಿ. ಯಾಕೆ ಅಂತ ಹೇಳಿದ್ರೆ, ಇವುಗಳು ಕೂಗುದು ನಮ್ಗೆ ಕೇಳುವುದಿಲ್ಲ. ಈ ಕೂಗು
2-3 ಕಿಲೋಮೀಟರ್ ದೂರದಲ್ಲಿರುವಂತ ಕಾಡಾನೆಗಳಿಗೆ ಕೇಳ್ತೇವೆ, ಅವುಗಳು ಬರ್ತವೆ ಬಿಡಿಸಿಕೊಂಡು ಹೋಗಕ್ಕೆ. ಹಾಗಾಗಿ ನಾವು ಬಹಳ ಜಾಗ್ರತೆಯಲ್ಲಿರ್ಬೇಕು ಅಂತ ಹೇಳಿ. ಅಂದ್ರೆ ಆನೆ ಪ್ರಾಣಿಗಳು ಕೂಡ ಕೂಗುವುದು ಮಾತಾಡೋದು ನಮ್ಗೆ ಕೇಳೋದಿಲ್ಲ, ಬೇರೆ ಪ್ರಾಣಿಗಳಿಗೆ ದೂರದಲ್ಲಿದ್ರು ಕಾಣ್ತೇವೆ. ಅಂದ್ರೆ ಈ ವೈಬ್ರೇಷನ್ ಮುಖಾಂತರ ಗಿಡಗಳು ಮಾತಾಡ್ತವೆ, ಪ್ರಾಣಿಗಳು ಮಾತಾಡ್ತವೆ ಅಂತ. ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರು ಬೇರೆಯವ್ರಿಗೆ ಕೇಳ್ತದೆ, ಪ್ರಾಣಿಗಳು ಮಾತಾಡೋದು ಕೇಳೋದಿಲ್ಲ, ಗಿಡಗಳು ಮಾತಾಡೋದು ಅಂತೂ ಕೇಳೋದಿಲ್ಲ. ಹಾಗಾಗಿ ಮಾತಾಡ್ತವೆ ಅಂತ ಹೇಳುವಂತ ಅಂಶ ನನ್ಗೆ ಗೊತ್ತಾಗ್ಬಿಟ್ಟು ಮತ್ತೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅವನು ಇನ್ನು ಸೀಕ್ರೆಟ್ ಆಫ್ ಪ್ಲಾಂಟ್ಸ್ ನಲ್ಲಿ ಏನ್ ಬರ್ತಿದೆ ಅಂದ್ರೆ, ಗಿಡಗಳನ್ನು ಮುಟ್ಟಿದಾಗ ನೀವು ಮಾತಾಡಿದ್ದು ಗಿಡಗಳು ಕೇಳ್ತವೆ ಅಂತ ಹೇಳಿ. ಹೌದಾ, ನೋಡೋಣ, ಈ ಪುಸ್ತಕದ ಬದನೆ ಬಾಯಿಗೆ ಬೇಡ, ನೋಡೋಣ, ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಗಿಡಗಳಿಗೆ ಮಾತಾಡಕ್ಕೆ ರೆಸ್ಪಾನ್ಸ್ ಕೊಡ್ತಾವ ಅಂತ ಹೇಳುವಂಥದ್ದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಕಾಫಿ ಎಸ್ಟೇಟ್ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನನ್ನ ತೋಟದಲ್ಲಿ ಒಂದಷ್ಟು ಗಿಡಗಳನ್ನು ನಟ್ಟು ಬಿಟ್ಟು ಅದರಲ್ಲಿ ಮಾತಾಡಿಬಿಟ್ಟು ಯಾವ ರಿಯಾಕ್ಷನ್ ಬರ್ತದೆ ಅಂತ ನೋಡೋಣ ಅಂತ ಹೇಳಿ ಮಾಡಿದೆ. ಐಡಿಯಾಗಳು ಅಷ್ಟೇ ನನಗೆ ಓಡಲಿಲ್ಲ. ಆಗ ನನಗೆ ಸಡನ್ಲಿ ನೆನಪಾಗಿರೋದು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ವೆಸ್ಟಬ್ಲಿ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು, ದೊಡ್ಡ ಬಾಟ್ನಿಸ್ಟ್ ಅವರು, ಆಲ್ ಇಂಡಿಯಾ ಫೇಮಸ್ ಬಾಟ್ನಿಸ್ಟು. ಅವ್ರ ಹತ್ರ ಮಾತಾಡಿ ಕೇಳಿದಾಗ ಅವರು ಕೆಲವು ಐಡಿಯಾಗಳನ್ನು ಕೊಟ್ಟರು. ಆ ಪ್ರಕಾರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, 36 ಕಾಫಿ ಗಿಡಗಳನ್ನು ನಟ್ಟೆ. ಆಮೇಲೆ 18 ಗಿಡಗಳ ಮಧ್ಯದಲ್ಲಿ ಒಂದು ಪರದೆ ಹಾಕಿದೆ. ಗಾಳಿ ಯಾವ ಕಡೆಯಿಂದ ಯಾವ ಕಡೆ ಬರ್ತದೆ ಅಂತ ನೋಡ್ಕೊಂಡು, ಗಾಳಿಯಿಂದ ವಾಪಸ್ ತಿರುಗಿ ಬರೆದಿದ್ದಾಗ ಮಾತಾಡಿದ್ದು ಇನ್ನೊಂದು 18 ಗಿಡಗಳಿಗೆ ಕೇಳಿದ ರೀತಿಯಲ್ಲಿ ಈ 18 ಗಿಡಗಳಿಗೆ ಚೆನ್ನಾಗಿ ಮಾತಾಡಿದೆ. ಏನ್ ಮಾತಾಡಿದೆ ಅಂತ ಇವೆಲ್ಲ ನನ್ನ ಪ್ರಿನ್ಸಿಪಲ್ ಅವರ ಸ್ವಲ್ಪ ಸಜೆಷನ್ ಎಲ್ಲ ಇತ್ತು, ಅದ್ರ ಮುಖಾಂತರ ನಾವು ಮಾಡಿರೋದು. ಮಾಡಿದ 18 ಗಿಡಗಳಿಗೆ ಮಾತಾಡ್ತಾ ಹೋದೆ. ಏನ್ ಮಾತಾಡಿದೆ ಅಂದ್ರೆ, 30 ದಿವಸದ ನಂತರ ನಿನ್ನನ್ನು ತೆಗೆದು ಬೇರೆ ಕಡೆಗೆ ನಡ್ತೇನೆ ಅಂತ ಹೇಳಿ ಪ್ರತಿ ಒಂದು ಗಿಡಗಳಿಗೂ ಹೇಳ್ಕೊಂಡು ಬಂದೆ. ಮತ್ತೆ ಮರುದಿವಸ 29, 28 ಹೀಗೆ ಅಂತ ಹೇಳ್ಬಿಟ್ಟು 1ನೇ ತಾರೀಕು ಒಂದು ದಿವಸ 31ನೇ ದಿವಸಕ್ಕೆ ನಾಳೆ ನಿಮ್ಮನ್ನು ತೆಗೆದು ಬಿಟ್ಟು ಬೇರೆ ಕಡೆಗೆ ನಡ್ತೇನೆ ಅಂತ ಹೇಳುವಂತ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದೇ ರೀತಿ ಇನ್ನೊಂದು 18 ಗಿಡಗಳಿಗೆ ಮಾತಾಡ್ಲಿಲ್ಲ, ಆದ್ರೆ ಕೊಡುವಂತ ನೀರು, ಗೊಬ್ಬರ ಎಲ್ಲವೂ ಸರಿ ಸಮಾನವಾಗಿ ಮಾಡ್ಕೊಂಡು ಯಾವುದೇ ವ್ಯತ್ಯಾಸ ಮಾಡಿದೆ ನೋಡಕ್ ಗೊತ್ತಾಗುತ್ತೆ ನೋಡೋಣ ಅಂತ. ನನ್ಗೆ 30 ದಿವಸ ಆದ್ಮೇಲೆ ಆಶ್ಚರ್ಯ ಕಾದಿತ್ತು. ಏನು ಅಂತ ಹೇಳಿದ್ರೆ, ಯಾವ ಗಿಡಗಳ ಜೊತೆ ನಾನು ಮಾತಾಡಿದ್ದೇನಾ ಆ ಗಿಡಗಳಲ್ಲಿ ಯಾವ ಗಿಡಗಳು ಹಾಳಾಗ್ಲಿಲ್ಲ, ಸಾಯ್ಲಿಲ್ಲ. ಆಮೇಲೆ ಯಾವ ಗಿಡಗಳ ಜೊತೆ ನಾನು ಮಾತಾಡ್ಲಿಲ್ವಾ ಅದು 26 ದಿವಸದ ನಂತರ ಯಾವ ಗಿಡಗಳು ಉಳಿದಿಲ್ಲ. ಅಂದ್ರೆ ಅದರ ಅರ್ಥ ಏನಂದ್ರೆ, ನಾವು ಮಾತಾಡಿದ ಗಿಡಗಳು ಕೇಳ್ತವೆ, ಅವುಗಳಿಗೆ ನಾವು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳುವಂತ ರೀತಿಯಲ್ಲಿ ಅವುಗಳು ಅನುಭವಿಸ್ತವೆ ಅಂತ ಹೇಳುವಂಥದ್ದು ಗೊತ್ತಾಯ್ತು. ಅದೇ ಸಮಯದಲ್ಲಿ ನಾನು ಇನ್ನೊಂದು ವಿಡಿಯೋ ನೋಡಿದೆ. ಏನಂತ ಹೇಳಿದ್ರೆ, ಅಮೆರಿಕದಲ್ಲಿ ಮತ್ತೆ ಜರ್ಮನಿಗಳಲ್ಲಿ ಮಧ್ಯ ರೋಡ್ ಅಗಲ ಮಾಡ್ತಾ ಇರುವ ಜಾಗದಲ್ಲಿ ಅವರು ಏನ್ ಗಿಡಗಳನ್ನು ಕಿತ್ತು ಬಿಟ್ಟು, ಮಧ್ಯದಲ್ಲಿ ಬರುವಂತ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಬಿಟ್ಟು ಬೇರೆ ಕಡೆಗೆ ನಡ್ತಿದ್ರು. ಅದರಲ್ಲಿ ನಡುವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಮೊದಲು ಬಂದು ಆ ಮರದ ಗಿಡಗಳಿಗೆ ನಿಂತು ಬಿಟ್ಟು ಅದಕ್ಕೆ ಸಂಬಂಧಪಟ್ಟವರು ಇಂಜಿನಿಯರ್ಸ್, ಕೂಲಿಗಳು ಎಲ್ಲ ಸೇರಿಬಿಟ್ಟು ಯಾವ್ದು ಎಷ್ಟು ಅಗಲದ ಬೇರುಗಳನ್ನು ತೆಗಿಬೇಕು, ಎಷ್ಟು ಮಣ್ಣು ತೆಗಿಬೇಕು, ಯಾವ ರೆಕ್ಕೆ ಕಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮರದ ಕೆಳಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು. ಅವ್ರು ಯಾವ ಕಾರಣ ಮಾಡ್ತಾ ಇದ್ರು ನಮ್ಗೆ ಆಗ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ರು ತಗೊಂಡು ಹೋದಂತ ಮರಗಳು ಎಲ್ಲವೂ ಸಕ್ಸಸ್ ಆಗಿ ನಡ್ತಾ ಇರ್ತದೆ. ಅಂದ್ರೆ ನಾನು ತಿಳ್ಕೊಂಡಿದ್ದು ಏನಂದ್ರೆ, ಅವ್ರು ಮಾತಾಡಿದ್ದನ್ನ ಗಿಡಗಳು ಕೇಳ್ಕೊಂಡಿದ್ದಾವೆ, ಆದ್ರಿಂದ ಅದು ಒಳ್ಳೆಯ ರೀತಿಯಲ್ಲಿ ಬಂದಿದೆ ಅಂತ. ಈ ಪ್ರಯೋಗವನ್ನು ಕೂಡ ನಾನು ಮಾಡಿ ನೋಡಿದೆ. ಯಾವ ಗಿಡಗಳ ಕೆಳಗೆ ನಾವು ನಿಂತು ಬಿಟ್ಟು ತೆಗೆದು ಬಿಟ್ಟು ಮತ್ತೊಂದು ಕಡೆಗೆ ನಡ್ತೇವ, ಅದು ಆರಾಮದಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ಮತ್ತೆ ಯಾವುದಕ್ಕೆ ಕೊಡ್ಲೆ ಸಿಗ್ನೆ ಹೋಗಿಬಿಟ್ಟು ಮಾಡುವಂತ ನಡಿ ಅಂತ ಹೇಳ್ಬಿಟ್ಟು ನೋಡ್ತೀವ, ಆ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಇದು ನಾನು ತನ್ನ ತೋಟದಲ್ಲಿ ಕೆಲಸ ಮಾಡುವಾಗ ಕೆಲವು ಕಾರ್ಮಿಕರನ್ನು ಕೂಡ ಅಬ್ಸರ್ವ್ ಮಾಡಿದೆ. ಕೆಲವು ಕಾರ್ಮಿಕರು ಗಿಡ ನಟ್ಟು ಕೂಡಲೇ ಬಹಳ ಚೆನ್ನಾಗಿ ಬರ್ತದೆ, ಇನ್ನು ಕೆಲವರಿಗೆ ಎಷ್ಟೇ ಇದು ಮಾಡಿ ನಟ್ಟರು ಅದು ಗಿಡಗಳು ಬರೋದಿಲ್ಲ. ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ಆ ಗಿಡಗಳ ಜೊತೆ ಒಂದು ಮಮತೆಯಿಂದ ಬೇರೆ ನಟ್ಟಂತ. ಅದಕ್ಕೆ ನಾವು ಅವರನ್ನು ಏನ್ ಕರೀತಾರೆ ಅಂದ್ರೆ ಗ್ರೀನ್ ಫಿಂಗರ್ಡ್ ಲೇಬರ್ಸ್ ಅಂತ ಹೇಳ್ಬಿಟ್ಟು. ಅವ್ರು ನಟ್ಟದ ಎಲ್ಲ ಗಿಡಗಳು ಬರ್ತವೆ, ಇನ್ನು ಕೆಲವರು ನಟ್ಟ ಗಿಡಗಳು ಬರದೇ ಇಲ್ಲ. ಸೊ ಇದು ನಮ್ಮ ಗಿಡಗಳು ನಾವು ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ತವೆ, ಬಹಳ ಚೆನ್ನಾಗಿ ಬರ್ತವೆ ಅಂತ ಹೇಳುವಂಥದ್ದನ್ನು ನಾನು ಕಲ್ತುಕೊಂಡೆ. ಸೊ ಅಲ್ಲಿಂದ ನನಗೆ ನನ್ನ ಸಂಪೂರ್ಣ ಪ್ರಯೋಗಗಳನ್ನು ನಾನು ಈ ಗಿಡಗಳಲ್ಲಿ ಮಾಡಿಕೊಂಡೆ. ಯಾಕೆಂದ್ರೆ 25 kg ಒಣಗಿದ ಏಲಕ್ಕಿ ಕೊಡುವಂಥದ್ದು 1000 kg ಇನ್ನೊಂದು ಪ್ರಯೋಗ ಮಾಡಿಕೊಂಡು ಇನ್ನೂ ಗೊಬ್ಬರವನ್ನು ಇಂಪ್ರೂವ್ ಮಾಡಿಕೊಂಡಾಗ ಒಂದು ಗಿಡ 2 kg ಒಣಗಿದ ಏಲಕ್ಕಿ ಕೊಡುವಂತ ಪರಿಸ್ಥಿತಿಗೆ ಬಂತು. ಅಂದ್ರೆ ಅದರ್ಥ ಅಂದ್ರೆ 2000 kg ಏಲಕ್ಕಿ ಒಂದು ಎಕರೆಗೆ ಕೊಯ್ಯಬಹುದು ಅಂತ ನಾವು ಮಾಡುವಂತ ಪ್ರಯತ್ನದಲ್ಲಿ, ನಾವು ಅದನ್ನು ಮುಟ್ಟಿ ಅದನ್ನು ಮಾಡುವಂತ ಮುದ್ದದಲ್ಲಿ ಪ್ರತಿಯೊಂದು ಗಿಡಗಳು. ಅದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಈಗ ಅಡ್ವೈಸ್ ಮಾಡುದು ಅಂತ ಹೇಳಿದ್ರೆ, ಸಾವಯವ ಕೃಷಿಯಲ್ಲಿ 3 ಹೆಜ್ಜೆಗಳನ್ನು ಇಡಬೇಕು ಅಂತ. 1ನೇ ಹೆಜ್ಜೆ
ನಿಮ್ಮ ಭೂಮಿಯನ್ನು ನೀವು ನೋಡ್ಕೊಂಡಿದ್ದೀರಾ, ಬರಿ ಕಾಲಿನಲ್ಲಿ ನಡೆದಿದ್ದೀರಾ ಅಂತ ಹೇಳುವಂತದ್ದು ಹೆಜ್ಜೆ. ಬರಿ ಕಾಲಿನಲ್ಲಿ ನಡೆದಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮಣ್ಣು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ನಾವು ಸುಧಾರಿಸ್ಕೊಳ್ಬಹುದು, ಯಾವ ರೀತಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು, ಅದರಲ್ಲಿ ಮಣ್ಣು ಮಳೆ ಬಂದ ನೀರು ಉಳಿಯುತ್ತದ, ಎಲ್ಲ ಹರಿದು ಹೋಗ್ತದ, ಮಣ್ಣು ಕೊಚ್ಚಿಕೊಂಡು ಹೋಗ್ತದ ಅಂತ ಹೇಳುವಂತ ಒಂದು ಹೆಜ್ಜೆಯನ್ನು ನಾವು ಅನುಸರಿಸಬೇಕು. ಬರಿ ಕಾಲಿನಲ್ಲಿ ನಡೆದಾಗ ಅದರಲ್ಲಿ ಕಲ್ಲು ಇದೆಯಾ, ಮುಳ್ಳು ಇದೆಯಾ, ಏನಂತ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ಮಣ್ಣನ್ನು, ಯಾಕಂದ್ರೆ ಈಗಿನ ಹೆಚ್ಚಿನ ಅಂಶ ರೈತರು ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದವನು ಆಲೂಗಡ್ಡೆ ಹಾಕಿದಾನೆ ಅಂದ್ರೆ ಇವನು ಆಲೂಗಡ್ಡೆ ಹಾಕ್ತಾನೆ, ಪಕ್ಕದವನು ಅಡಿಕೆ ನೆಟ್ಟ ಅಂದ್ರೆ ಇವನು ಅಡಿಕೆ ನೆಡ್ತಾನೆ. ಅಂದ್ರೆ ಮಣ್ಣಿನ ವಿಚಾರದಲ್ಲಿ ಅವರು ಅಷ್ಟು ಇದು ತಗೊಳ್ಳೋದಿಲ್ಲ, ಕಾಳಜಿ ತಗೊಳ್ಳೋದಿಲ್ಲ. ಅದರಿಂದ ಮಣ್ಣನ್ನು ಬಹಳ ಜಾಗ್ರತೆಯಲ್ಲಿ ನೋಡಿಕೊಂಡು ಯಾವ ರೀತಿ ಬೇಕು ಅಂತ ಹೇಳಿ ಒಟ್ಟು ಮಾಡ್ಕೊಳ್ಬೋದು. ಆದ್ರೆ ಈಗಿನ ಟೆಕ್ನಾಲಜಿಯಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಬೆಳೆಸ್ಕೋಬಹುದು, ಅಂದ್ರೆ ಟೆಕ್ನಾಲಜಿ ಆಗಿರುತ್ತೆ. ಆದ್ರೆ ಅದರಲ್ಲಿ ಕೂಡ ಅಧಿಕ ಇಳುವರಿ, ಒಳ್ಳೆಯ ರೀತಿಯ ರಿಸಲ್ಟ್ಸ್ ಬರಬೇಕು ಅಂತ ಹೇಳಿದ್ರೆ ನಾವು ಮಣ್ಣು ಯಾವ್ದು ರೀತಿ ಅಂತ ಹೇಳುವಂಥದ್ದನ್ನು ನೋಡ್ಕೊಳ್ಬೇಕು. ಮತ್ತು ಎರಡನೇ ಹೆಜ್ಜೆ ಏನಂತ ಹೇಳಿದ್ರೆ, ಗಿಡಗಳನ್ನು ಮುಟ್ಟಿ ನೋಡಿದ್ದೀರಾ ಅಂತ. ನಿಮ್ಮ ತೋಟದಲ್ಲಿ ಇರುವಂತ ಗಿಡಗಳನ್ನು ಮುಟ್ಟಿ ನೋಡಿದ್ದೀರಾ ಅಂತ. ಇದರಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ದೇನೆ, ಬಹಳಷ್ಟು ಮಾಡಿದ್ದೇನೆ. ಯಾಕೆಂದ್ರೆ ಯಾರು ತೋಟಕ್ಕೆ ಹೋಗದೆ, ಗಿಡಗಳನ್ನು ನೋಡದೆ, ಅವುಗಳ ಕಾಳಜಿಯನ್ನು ಮಾಡದೆ ಇರುವಂತವರಿಗೆ ತೋಟದಲ್ಲಿ ಒಳ್ಳೆ ಇಳುವರಿ ಬರುವುದಿಲ್ಲ. ಯಾರು ದಿವಸ ಹೋಗಿಬಿಟ್ಟು ಗಿಡಗಳನ್ನು ಮುಟ್ಟಿ ಮಾತಾಡುವ ಪ್ರೀತಿಯ ರೀತಿಯಲ್ಲಿ ಮಾತಾಡ್ತಾರ ಅಂಥವರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಅದು ಎಕ್ಸ್ಪೆರಿಮೆಂಟ್ಸು, ಒಂದು 5-6 ಎಕ್ಸ್ಪೆರಿಮೆಂಟ್ಸ್ ರೀತಿಯಲ್ಲಿ ನಾನು ಅದನ್ನು ಮಾಡಿದ್ದೇನೆ. ಮೂರನೇದು ಪ್ಲಾನಿಂಗ್ ಮತ್ತು ಫಾಲೋ ಅಪ್. ಮೂರನೇ ಹೆಜ್ಜೆಯಲ್ಲಿ 3 ಪಾದಗಳನ್ನು ಹೇಳಿದೆ. ಒಂದನೇದು ಪ್ಲಾನಿಂಗ್, ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಖರ್ಚು ಎಷ್ಟು ಬರ್ತದೆ, ಎಲ್ಲವನ್ನು ಪ್ಲಾನ್ ಮಾಡಿಕೊಳ್ಬೇಕು ಮೊದಲು. ಆಮೇಲೆ ಫಾಲೋ ಅಪ್, ಅದು ಮಾಡಿದ್ದು ನಾವು ಸರಿ ಉಂಟಾ ಇಲ್ವಾ, ಏನು ವ್ಯತ್ಯಾಸ ಇದೆ ಅಂತವೇ ನೋಡಿಕೊಂಡು ಮಾತಾಡಿ. ಅದರಲ್ಲಿ 3ನೇ ಪಾದ ಏನಂತ ಹೇಳಿದ್ರೆ ಎಕನಾಮಿಕ್ಸ್. ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಲಾಭ ಪಡಿಬಹುದು. ಯಾಕಂದ್ರೆ ಪ್ರತಿಯೊಬ್ಬರು ನಾವು ಮಾಡ್ಬೇಕಂತ, ನಾವು ಲಾಭ ಪಡ್ಬಿಟ್ಟು ನಮ್ಮ ಜೀವನಾಂಶವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳುವಂತ ವಿಚಾರ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ 3 ಹೆಜ್ಜೆಗಳು ಬಹಳ ಮುಖ್ಯ. ರೈತರಿಗೆ ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ನಮ್ಮ ದೇಶವನ್ನು ರಾಸಾಯನಿಕ ರಹಿತ ದೇಶ ಮಾಡಿ ಮಣ್ಣು ಉಳಿಸಿ, ಗಿಡ ಬೆಳೆಸಿ, ಆರೋಗ್ಯಕ್ಕೂ ಎಷ್ಟೋ ಗಿಡಗಳಿದ್ದಾವೆ. ಇದರಲ್ಲಿ ನಮಗೆ ನಾವು ಉಸಿರಾಡಿದಾಗ ಹೊರಗೆ ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಆಕ್ಸಿಜನ್ ನಮಗೆ ಕೊಡುವಂತ ಹೋಗಿದೆ. ಇದರ ವಿಚಾರದಲ್ಲಿ ಬೇಕಾದ್ರೆ ಮಾತಾಡೋದಾದ್ರೆ, ನಮ್ಮ ದೇಶವನ್ನು ರಾಸಾಯನಿಕ ರಹಿತ ದೇಶ, ಸಾವಯವ ಮಾಡಿದ್ರೆ ನಮ್ಮ ಎಲ್ರಿಗೂ ಒಳ್ಳೆಯ ಆರೋಗ್ಯ ಸಿಕ್ಕುತ್ತೆ ಮತ್ತು ನಮ್ಮ ದೇಶವನ್ನು ಅತ್ಯುತ್ತಮ ದೇಶವಂತ ಮಾಡ್ಕೊಳ್ಬೋದು. ಈಗಾಗಲೇ ಕೆಲವು ದೇಶಗಳು ಮಾಡಿದ್ದಾರೆ. ಉದಾಹರಣೆಗೆ ಭೂತಾನಿಗೆ ರಾಸಾಯನಿಕ ರಹಿತ ದೇಶ ಆಗಿದೆ. ಅದರಿಂದ ನಾವು ಅದನ್ನು ಅರ್ಥ ಮಾಡ್ಕೊಂಡು ಮಾಡುವಾಗ ಸುಮ್ಮನೆ ಗೊಬ್ಬರ ಹಾಕಿಬಿಟ್ಟು ಅಂತ ಹೇಳಿದ್ರೆ, ಯಾವುದೋ ಸಾವಯವ ಗೊಬ್ಬರ, ಕರಗದ ಗೊಬ್ಬರವನ್ನು ಹಾಕಿದ್ರೆ ಅದು ಬರುವುದಿಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಕರಗಿಸಿ ಗೊಬ್ಬರವನ್ನು ಹಾಕಿದಾಗ ಯಾವ ಸಮಸ್ಯೆಗಳು ಇಲ್ಲ, ಇದು ಇಲ್ಲ, ಚೆನ್ನಾಗಿ ಬರ್ತದೆ. ಒಳ್ಳೆಯದಾಗಲಿ. ರೈತ ಬಾಂಧವರು ಆರೋಗ್ಯವನ್ನು ಕಾಪಾಡಿಕೊಳ್ಳಿ.